ಎಲ್ಲರಿಗೂ ಸ್ವಾಗತ. ಇವತ್ತು ಶ್ರೀ ಸೈಯದ್ ನಿಸಾರ್ ಅಹಮದ್ ವಜೀರ್ ಅವರು ತಹಸೀಲ್ದಾರ್ ಆಗಿ ನಿವೃತ್ತರಾಗಿ 2-3 ದಿವಸ ಆಯಿತು. ಅವರು ಗುಲ್ಬರ್ಗ ನಗರದಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಲೇಜ್ ಅಕೌಂಟೆಂಟ್ ಹಿಡಿದು ತಹಸೀಲ್ದಾರ್ವರೆಗೆ, ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್, ಶಿರಸ್ತೆದಾರ್ ಇತ್ಯಾದಿ ಹುದ್ದೆಗಳಲ್ಲಿ, ಕೀ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರೊಬ್ಬ ಒಳ್ಳೆ ಅಧಿಕಾರಿ ಇರೋದ್ರಿಂದ ಪದೇ ಏನಂತಾರಲ್ಲ ಕಂಪ್ಲೇಂಟ್ ಅದು ಬರೋದು ಆಗ್ತದ. ಏನ್ ಹೇಳ್ತಾರ, ಎಲ್ಲಿ ಮಾವಿನ ಗಿಡಕ್ಕೆ ಮಾವು ಹತ್ತವ ಅಲ್ಲೇ ಕಲ್ಲು ಹೊಡಿತಾರ, ಬೇವಿನ ಗಿಡಕ್ಕೆ ಕಲ್ಲು ಹೊಡೆಯಾಗ ಆಗ ಮಾವಿನ ಗಿಡ ಇದ್ದಂಗೆ. ಯಾರು? ನಮ್ಮ ನಿಸಾರ್ ಅಹಮದ್. ಈ ಶಿವಲಿಂಗ್ ಹಳಿ ಮನಿಯವರು ಈಗ ಯಾಕೆ ಇದು ತೆಗೀತಾ ಇದ್ದಾರಂದ್ರೆ, ಫೌಜಿಯಾ ತರನುಮ್ IAS DC ಅವರು, ಇಸಾಮುದ್ದೀನ್ ಇಲಿಯಾಸ್ ಅಹಮದ್ ಸಾಬ್ ಇಸಾಮದಿ ಅವರು, ARC ಅವರು, ನಿಸಾರ್ ಅಹಮದ್ ಅವರು, ಇವರೆಲ್ಲ ಜನಸೇವಕರಾಗಿ ಜನಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ಶಿವಲಿಂಗ್ ಹಳಿಮನಿಯವರು ಮುಸ್ಲಿಂ ಅಧಿಕಾರಿಗಳ ಕಿರ್ಕೊಳ್ ಕೊಡೋಕೆ ಉದ್ದೇಶ ಏನಂತಂದ್ರೆ, ಈ ಎಲ್ಲ ದುಕಾನ್ಗಳು ಬಂದಾಗ್ಯಾವ, ಮೀಡಿಯೇಟರ್ಸ್ ದುಕಾನ್ ಬಂದಾಗ್ಯಾವ. ಫೌಜಿಯಾ ತರನುಮ್ ಬಂದ ನಂತರ ಫೌಜಿಯಾ ತರನುಮ್ ಅವರು IAS ಆಫೀಸರ್, ಈಗ ಕರ್ನಾಟಕದಲ್ಲಿ ಹೆಸರು ಮಾಡಿದಂಥ ಆಫೀಸರ್ ಇದ್ದಾರೆ. ಬಹಳಷ್ಟು MLAಗಳು ಅವ್ರ ಸಲುವಾಗಿ ಹೋರಾಡ್ತಾ ಇದ್ದಾರೆ, ಇವ್ರಿಗೆ ನನ್ನ ಡಿಸ್ಟಿಕ್ ಕೊಡ್ರಿ, ಇವ್ರಿಗೆ ನನ್ನ ಡಿಸ್ಟಿಕ್ ಕೊಡ್ರಿ. ಯಾಕಂದ್ರೆ ಅವ್ರೀಗ ಒಳ್ಳೆ ಅಭಿವೃದ್ಧಿ ಮಾಡುವಂತ ಒಂದು ಕ್ಯಾಲಿಬರ್ ಛಲ ಇದೆ. ಈಗ ನಮ್ಮ ಡಿಸ್ಟಿಕ್ನ ರೈತರು ಬಹಳ ಖುಷಿ ಇದ್ದಾರೆ. ಯಾರ ಕಡೆಯಿಂದ? ಫೌಜಿಯಾ ತರನುಮ್ ಅವ್ರ ಕಡೆಯಿಂದ. ಎಷ್ಟೋ ಕೋಟಿ ಅವರಿಗೆ ಅನುದಾನ ಸಿಗಬೇಕು, ಅದು ಟೈಮ್ ಟು ಟೈಮ್ ರಾತ್ರಿ 12ಕ್ಕೆ ಅವನ ಮನೆ ಅವ್ರ ಅಕೌಂಟಿಗೆ ತಲುಪ್ತದ. ಇಂಥದಾಗ ಆ ಹಳಿಮನಿಯವರು ಏನು ಆಪಾದನೆ ಮಾಡಿದಾರ, ಸರ್ವೆ ನಂಬರ್ 12 ಬಡೇಪುರ್, ಆ ಸರ್ವೆ ನಂಬರ್ 12 ಬಡೇಪುರ್ ಅಂದ್ರೆ ಎಲ್ಲಾ ಮಾಧ್ಯಮದವ್ರಿಗೆ ಗೊತ್ತು, ಗುಲ್ಬರ್ಗ ಡಿಸ್ಟಿಕ್ದವ್ರಿಗೆ ಗೊತ್ತು, ಜಿಲ್ಲೆಯವ್ರಿಗೆ ಗೊತ್ತು. ಇಟ್ ಈಸ್ ಒನ್ ಆಫ್ ದ ಸೆನ್ಸೇಷನಲ್ ಮ್ಯಾಟರ್, ಪೊಲಿಟಿಕಲ್ ಮ್ಯಾಟರ್ ಬಿಟ್ವೀನ್ 2 ಲೀಡರ್ಸ್. ಅದು ಹೋಗಿ ಆಮೇಲೆ ಎಷ್ಟೋ ಕಂಪ್ಲೇಂಟ್ ಆಗಿ ಸರ್ಕಾರದಿಂದ ಮಂಜೂರಾಗಿದೆ. ರೆವಿನ್ಯೂ ಸೆಕ್ರೆಟರಿ, UD ಸೆಕ್ರೆಟರಿ ಅಲ್ಲಿ ಏನಂತಾರಲ್ಲ ಉದ್ಯಾನ ಇದ್ದದನ್ನು ಅದು ಮೋಡಿಫೈ ಮಾಡಿದ್ರು, ಡಿನೋಟಿಫೈ ಮಾಡಿದ್ರು. ನಿಸಾರ್ ಮಾಡಿದ್ರು ಏನಿದೆ, ಅವರು ಒಂದು ವಿಲೇಜ್ ಅಕೌಂಟೆಂಟ್ ಇಲ್ಲಿ ಹೊಲ ಎಷ್ಟದ ಅದ ಇಲ್ಲ ಅಷ್ಟೇ, ಯಾರ್ದು ಹೊಲ ಅದ ಅದು ಉದ್ಯೋಗ ಸ್ಯಾಂಕ್ಷನ್ ಮಾಡಬೇಕು, NA ಮಾಡಬೇಕು, ಪರಿವರ್ತನೆ ಮಾಡಬೇಕು ಅನ್ನೋದವ್ರ ಕೆಲಸ ಇಲ್ಲ. ಬರೀ ಅಧಿಕಾರಿಗಳಿಗೆ ರಿಪೋರ್ಟ್ ಸೊಟ್ಟೆ ಅಥವಾ ಸುಳ್ಳು ಅನ್ನೋದು ನಿರ್ಧಾರ ಮಾಡೋದು ಅಧಿಕಾರಿಗಳ ಕೆಲಸ. ಮತ್ತು ಸುಳ್ಳು ಇದ್ರೆ ವಾಪಸ್ ಕಳಿಸ್ತಿದ್ರು. ಸತ್ಯದ ಅಂತ ಮುಂದೆ ಹೋಗಿ ಗೌರ್ಮೆಂಟ್ವರೆಗೆ ಹೋಗಿ ಮಂಜೂರಾಗಿದೆ. ಅದ್ರಾಗ ಸಾಹೇಬರು ನಮ್ಮ ನಿಸಾರ್ ಅಹಮದ್ ಸಾಹೇಬ್ ಏನ್ ತಪ್ಪಿದೆ? ಒಂದೇ ಒಂದು ಜಾತೀಯತೆ ಮಾಡುವ ಉದ್ದೇಶದಿಂದ ಗುಲ್ಬರ್ಗ ನಗರ ಶ್ರೀ ಶರಣ್ ಬಸವೇಶ್ವರ ಮತ್ತು ಖಾಜಾ ಬಂದಾ ನವಾಜರ ನಗರಿ, ಇಲ್ಲಿ ಯಾವುದು ಜಾತಿ ಮತ ಪಂಥ ನಡೆಯೋದಿಲ್ಲ. ಅಧಿಕಾರ ನಡೀತದ, ಒಳ್ಳೆತನ ನಡೀತದ, ದಕ್ಷ ಆಡಳಿತ ನಡೀತದ. ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಕಡಿಮೆದ ಫೌಜಿಯಾ ತರನುಮ್ ಅವ್ರದ್ದು. ಶಿ ಈಸ್ 100% ನಾನ್ ಕರಪ್ಟ್, 100%. ಏನು ನಾನು ಆಡಳಿತದಲ್ಲಿ ಕೆಲಸ ಮಾಡೀನಿ. ಎಂಥ ಅಧಿಕಾರಿಗಳು ಯಾರು ಅನ್ನೋದು ಬಹಳಷ್ಟು ಜನ ಬಂದು ಹೋಗಿದ್ದಾರೆ. ಹಿಂದೆ DCs ಯಾವಾಗ ದಕ್ಷ ನಾನ್ ಕರಪ್ಟ್ ಬರ್ತಾರ ಅವಾಗ ಕಂಪ್ಲೇಂಟ್ ಜಾಸ್ತಿ ಆಗ್ತಾವ ಗುಲ್ಬರ್ಗದಾಗ. ಕೆಲವೊಂದು ಜನ ಚಾಳಿ ಬಿದ್ದ ಏನಂತಾರಲ್ಲ ಅದು ಇದು ಇರ್ತಲ್ಲ, ಆ ಟೈಪ್ ಚಾಳಿ ಬಿದ್ದವ್ರಂತೆ ಅವ್ರು ಮಾಡ್ತಾರೆ ಬರೀ ಕಂಪ್ಲೇಂಟ್. ಇವ್ರ ಮೇಲೆ ಕಿರುಕುಳ ಕೊಡ್ಬೇಕು, ಇವ್ರು ಇಮಿಡಿಯೇಟ್ ಟ್ರಾನ್ಸ್ಫರ್ ಆಗ್ಬೇಕು, ಇವ್ರು ಹೋಗ್ಬೇಕು, ಮತ್ತೆ ನಮ್ದು ನಡಿಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರ. ಆದ್ರ ಹಳಿಮನಿಯವರೇ, ನಿಮ್ಮ ಜಾತೀಯತೆ ನಡೆಯಲಿಲ್ಲ, ಯಾರು ಹಿಂದೂ ಮುಸ್ಲಿಂ ಆ ಮಾತಿಗೆ ಕಿವಿ ಹಾಕಿಡೋಂಗಿಲ್ಲ. ಆದ್ರೂ ಒಂದು ಕೆಲಸ ಮಾಡಿದಿರಿ, ನೀವು ಸೆಂಟಿಮೆಂಟ್ ಅನ್ನ ಹರ್ಟ್ ಮಾಡಿದಿರಿ, ಮನಸ್ಸುಗಳನ್ನು ನೋಯಿಸಿದಿರಿ. ನಿಸಾರ್ ಅಹಮದ್ ಅವ್ರ ಮನಸ್ಸಾಗಿರ್ಬೇಕು, ಹೃದಯ ಆಗಿರ್ಬೇಕು, ಅವ್ರ ಕುಟುಂಬದವರೊಂದಿಗೆ ನಾವು ಸಮಸ್ತ ಗುಲ್ಬರ್ಗ ನಗರದ ನಿವಾಸಿಗಳ ಸೆಂಟಿಮೆಂಟ್ಸ್ ಏನದ ಅದು ಹರ್ಟ್ ಆಗಿದೆ. ಅದಕ್ಕೆ ನೀವು ಕ್ಷಮೆಗೆ ಅರ್ಹರಲ್ಲ. ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ನಿಸಾರ್ ಅಹಮದ್ ಸಾರ್ಗೆ ಒತ್ತಾಯಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಸೈಯದ್ ನಿಸಾರ್ ಅಹಮದ್ ವಜೀರ್, ನಿವೃತ್ತ ತಹಸೀಲ್ದಾರರು, ಗುಲ್ಬರ್ಗ.
ಕಳೆದ 18 ಜೂನ್ 2024ರಂದು ಶ್ರೀ ಶಿವಲಿಂಗ ಹಳಿಮನಿ ಎಂಬುವರು ನನ್ನ ವಿರುದ್ಧ ಬಡೇಪುರ ಸರ್ವೆ ನಂಬರ್ 12ರಲ್ಲಿ ನಾನು ಉದ್ದೇಶಪೂರ್ವಕವಾಗಿ ತಪ್ಪು ವರ್ಗಾವಣೆ ಮಾಡುವ ಮೂಲಕ ಅದನ್ನು ಮಾರಾಟ ಮಾಡಲಿಕ್ಕೆ ಸಹಕರಿಸಿದ್ದೇನೆ ಅಂತ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಸತ್ಯವಿಲ್ಲ. ಇದನ್ನು ಸತ್ಯಕ್ಕೆ ಸುಳ್ಳಾದ ವಿಷಯವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಇದನ್ನು ನಾನು ಖಂಡಿಸುತ್ತೇನೆ. ಮತ್ತು ಈ ಸಂಬಂಧ ನನ್ನ ವಿರುದ್ಧ ಆರೋಪ ಇತ್ತು ಅಷ್ಟೇ, ನಾನು ಆಪಾದಿತ್ ಅಂದರೆ ನಾನು ಮುಜ್ರಿಮ್ ಅಲ್ಲ. ಏಕೆಂದರೆ ಈ ಹಿಂದೆ ನನ್ನ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಾದೇಶಿಕ ಆಯುಕ್ತರು ಶ್ರೀಮತಿ ರತ್ನಪ್ರಭಾ ಮೇಡಮ್ ಅವರು 20 ಜುಲೈ 2012ರಂದಲೇ ಈ ದೋಷದಿಂದ ನನ್ನನ್ನು ಮುಕ್ತ ಮಾಡಿ ಆದೇಶ ಮಾಡಿರುತ್ತಾರೆ. ಅದಲ್ಲದೆ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರು ಕೂಡ 13 ಜುಲೈ 2022ರಂದು ನನ್ನನ್ನು ದೋಷ ಮುಕ್ತ ಅಂತ ಹೇಳಿ ಲೆಟರ್ ಜಿಲ್ಲಾಧಿಕಾರಿಗಳಿಗೆ ಬರೆದಿರ್ತಾರೆ. ಈ ಹಿನ್ನೆಲೆಯಲ್ಲಿ ಶ್ರೀ ಶಿವಲಿಂಗ ಹಳಿಮನಿಯವರು ಮಾಡಿರುವ ಎಲ್ಲ ಆರೋಪಗಳು ಸುಳ್ಳು ಇರುವುದರಿಂದ ಇದರಿಂದ ನನ್ನ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಲ್ಲದೆ ನನ್ನ ಮಾನಸಿಕ ನೆಮ್ಮದಿ ಹಾಳಾಗಿರುತ್ತದೆ. ಅಷ್ಟೇ ಅಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಅವರ ಸುಳ್ಳು ಹೇಳಿಕೆಯಿಂದ ಡಿಪ್ರೆಷನ್ನಲ್ಲಿ ಬಂದಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಕಾಗದ ಪತ್ರವನ್ನು ಸವರಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೇನೆ. ಕಾನೂನು ಕ್ರಮ ನಾನು ಅದಕ್ಕೆ ನಾನು ಹೋರಾಟ ಮಾಡ್ತೇನೆ ಅಂತಕ್ಕಂಥ ವಿಷಯ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಬೇರೆ ನಮಗೆ ಏನೋ ಪಾಯಿಂಟ್ ಔಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಮುಸ್ಲಿಮ್ಸ್ ಅಂತ ಏನೋ ಪಾಯಿಂಟ್ ಔಟ್ ಮಾಡ್ಯಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಅವರು ಹೇಳಿದ್ದು ಜಿಲ್ಲಾಧಿಕಾರಿಗಳಿಗೆ ಫೌಜಿಯಾ ತರನ್ನುಮ್ ಆಗಲಿ ಅಥವಾ ARC ಇಲಿಯಾಸ್ ಅಹಮದ್ ಇಸಾಮದಿ ಸಾಹೇಬರಾಗಲಿ ಮುಸ್ಲಿಮ್ಸರನ್ನು ಪ್ರೊಟೆಕ್ಷನ್ ಮಾಡಿ ನಾನ್ ಮುಸ್ಲಿಮ್ಸರನ್ನು ಅವರು ಅನ್ಯಾಯ ಮಾಡ್ತಾ ಇದ್ದಾರೆ, ಅವರಿಗೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ, ಡಿಮೋಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಹೇಳಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಸತ್ಯವಿಲ್ಲ. ಏನೇ ಇರಲಿ, ಫೌಜಿಯಾ ತರನ್ನುಮ್ ಇರಲಿ ಮತ್ತು ARC ಇಲಿಯಾಸ್ ಅಹಮದ್ ಇಸಾಮದಿ ಅವರಾಗಲಿ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ, ದಾಖಲೆಗಳ ಪ್ರಕಾರ ಅವರು ಕ್ರಮ ಜರುಗಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ವಿಷಯಗಳು ಮತ್ತು ಅವರು ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸುಳ್ಳು. ಯಾಕಂತಂದ್ರೆ ಈ ವಿಷಯ ಮುಟೇಶನ್ದು ಸರ್ವೆ ನಂಬರ್ 12 ಬಡೇಪುರ ವರ್ಗಾವಣೆದು 2004ರಲ್ಲಿ ಆಗಿದ್ದ ವಿಷಯಗಳು. ಈ ಮಧ್ಯದಲ್ಲಿ ಸಾಕಷ್ಟು ಅಧಿಕಾರಿಗಳು ಇದರ ಮೇಲೆ ಚರ್ಚೆ ಮಾಡಿ ಪರಿಶೀಲಿಸಿ ನನ್ನನ್ನು ದೋಷಮುಕ್ತನಾಗಿ ಮಾಡಿರುವ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ವಿಲೇಜ್ ಅಕೌಂಟ್ನಿಂದ ರೆವಿನ್ಯೂ ಇನ್ಸ್ಪೆಕ್ಟರ್, ಅದಾದ ನಂತರ ಡೆಪ್ಟಿ ತಹಸೀಲ್ದಾರ್, ಅದಾದ ನಂತರ ತಹಸೀಲ್ದಾರ್ ಅಂತೂ ನಾನು 3 ಸಲ ಪದೋನ್ನತಿ ಪಡೆದಿದ್ದೇನೆ. ಒಂದ್ ವೇಳೆ ನಾನು ತಪ್ಪಿತಸ್ಥ ಅಂತ ಹೇಳಿದ್ರೆ ಅಥವಾ ನಾನು ಮಾಡಿದ ವರ್ಗಾವಣೆ ತಪ್ಪು ಅಂತಂತಂದ್ರೆ ಈವರೆಗೆ ಆ ವರ್ಗಾವಣೆ ರದ್ದುಪಡಿಸಿಲ್ಲ. ಈವರೆಗೆ ಆ ವರ್ಗಾವಣೆ ಚಾಲನೆಯಲ್ಲಿದೆ. ಅವರು ತಪ್ಪು ಮಾಹಿತಿಯಿಂದ ಯಾರು ಹೇಳಿಕೆ ಅಥವಾ ಯಾರು ಪರವಾಗಿ ನಿಂತ್ಕೊಂಡು ಅವರು ಮತ್ತೊಬ್ಬರ ಕೋಮಿನ ಒಂದು ಹೆಸರ ಪ್ರಸ್ತಾಪ ಮಾಡಿ ಅವರಿಗೆ ಮನಸ್ಸಿಗೆ ನೋವು ಉಂಟು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಅದನ್ನು ಬಲವಾಗಿ ಖಂಡಿಸುತ್ತೇವೆ. ಅಂದ್ರೆ ಈ ಕಲಬುರಗಿ ವಿಮಾನದಲ್ಲಿ ಜಾತಿವಾದಿತ ಬೀಜ ಹಬ್ಬಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವಾಗ್ಲಿ ಅಥವಾ ಡೆಪ್ಟಿ ಕಮಿಷನರ್ ಫೌಜಿಯಾ ತರನ್ನುಮ್ ಆಗಲಿ, ARC ಇಲಿಯಾಸ್ ಇಸಾಮದಿ ಆಗಲಿ ಅವ್ರು ಯಾವುದೇ ಕಾರಣಕ್ಕೂ ದಾಖಲೆಗಳನ್ನು ಬಿಟ್ಟು ಏನು ಕೆಲಸ ಮಾಡಿಲ್ಲ. ಇವರು ಬೇರೆ ಜನರ ಮಾತು ಕೇಳಿ ಅಲ್ಲಸಲ್ಲದ ಒಂದು ಆರೋಪ ಹೇಳುವ ಮೂಲಕ ಇವರೇ ಹಿಂದೂ ಮುಸ್ಲಿಂ ಬೀಜ ಬಿತ್ತಾ ಇದ್ದಾರೆ. ಇದನ್ನು ಖಂಡನೀಯ ಮತ್ತು ಇದನ್ನು ಬೆಳೆಸಲಿಕ್ಕೆ ನಾವು ಕೊಡುವುದಿಲ್ಲ.